ಶುಭಕರ ಜನಕ ಸುತಾವರ ಮಂಗಳಧಾಮ ವೀರ ಗೋತಮ ಜಯ ಶುಭಕರ ಜನಕ ಸುತಾವರ ಮಂಗಳಧಾಮ ವೀರ ಗೋತಮ ನರ್ತಕ್ಕೆ ಅಭಯಂಕರ ಶಿವ ಕಾರ್ತಿಕ ದೇವ ಅಭಯಂಕರ ಶಿವ ಕಾರ್ತಿಕ ದೇವ ವಿಭವ ಕರುಣಿಸು ದಯಾ ಸಾಗರ ವಿಭವ ಕರುಣಿಸು ದಯಾ ಸಾಗರ ಜಯ ಜಯ ಶುಭಕರ ಜನಕ ಸುತಾವರ ಮಂಗಳಧಾಮ ವೀರ ಗೋತಮ ರಾಮ ಸಕಲ ಗುಣಧಾಮ
ಜಯ ಶುಭಕರ ಜನಕ ಸುಧಾವರ ಮಂಗಳಧಾಮ ರಮಣ ಗೋವಿಂದ ವಿಘ್ನೇಶ್ವರ ಪಾದಕ್ಕೆ ಗೋವಿಂದ ನಾರಾಯಣ ಪಾದಾರ ಬೆಗದಿ ಗೋವಿಂದ ಮುನೇಶ್ವರ ಪಾದಾರ ಬೆಗದಿ ಗೋವಿಂದ ರಂಗನಾಥ ಸ್ವಾಮಿ ಪಾದಾರ ಬೆಗದಿ ಗೋವಿಂದ ಮುನೇಶ್ವರ ಪಾದಾರ ಬೆಗದಿ ಗೋವಿಂದ ಆರಂಭನ ಪಾದಾರ ಬೆಗದಿ ಗೋವಿಂದ ಜನ ಪಾರ್ವತಿ ಪದೇ ಅಪರಾಧವನ್ನು ಕ್ಷಮಿಸು ಗೋವಿಂದ ರಂಗನಾಥ ಸ್ವಾಮಿ ಪ್ರಭು ನಾಟಕ ಮಂಡಲಕ್ಕೆ ಮಂತ್ರಿ ಹೇ ಕೇಳು ಇಂತೋ ನಾನಿ ರಾಜವ ಮಂತ್ರಿ ಹೇ ಕೇಳು ಮಂತ್ರಿ ಹೇ ಕೇಳು ಇಂತೋ ನಾನಿ ರಾಜವ ಮಂತ್ರಿ ಹೇ ಕೇಳು ಸಂತೋಷದಿಂದಾಲೆ ಸಂತೋಷದಿಂದಾಲೆ ವಿಶ್ರಾಂತಿ ನಾನೆಂತು ಮಂತ್ರಿ ಕೇಳು ಎಂತೋ ನಾನಿ ರಾಜವ ಮಂತ್ರಿ ಕೇಳು ಸುಮಂತ್ರರೇ ಗುರುಗಳೇ ಕೋಸಲ ದೇಶವ ಕೋಸಲ ದೇಶವ ಸುಕುಮಾರ ರಮದಿಗೆ ಕೋಸಲ ದೇಶವ ಸುಕುಮಾರ ರಮಣಿ ಲೇಸಿದಿ ಪಟ್ಟವ ಲೇಸಿನಿ ಪಟ್ಟವ ಆಸೆ ಕಟ್ಟೋರೆ ಮಂತ್ರಿ ಕೇಳು ಎಂತೋ ನಾನಿ ರಾಜವ
ಸುಮಂತ್ರಾದಿ ಮಂತ್ರಿ ವಾರ್ಯರೇ, ಇಲ್ಲಿವರೆಗೂ 60,000 ವರ್ಷಗಳ ಕಾಲ ಈ ಕೋಸಲ ಸಾಮ್ರಾಜ್ಯವನ್ನು ಸಂಭವಿಸಿದ್ದೇನು, ಅನುಭವಿಸಿದ್ದೇನು. ಅದಕ್ಕಾಗಿ ನನ್ನ ಜಾತಕದಲ್ಲಿ ನಿನ್ನೆ ರಾತ್ರಿ ಒಂದು ಸಪ್ತವಾಯಿತು. ಅದು ಹೇಗೆಂದರೆ ಸರಳವಾಗಿತ್ತು. ನನ್ನ ಪ್ರತಿಕೂಲ ನನ್ನನ್ನು ಕಾಡಿಸತೇ ಇರು. ಆದ್ದರಿಂದ ನನ್ನ ದೇಶನಾದ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕಾಗಿ ನೇಮಿಸಿ ಮುಂದೆ ದೈವತನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಆಲೋಚಿಸುತ್ತಿರುವೆನು. ಅದಕ್ಕೆ ನಿಮಗಳ ಅಭಿಪ್ರಾಯವೇನು ಸುಮಂತ್ರರೇ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಮಹಾರಾಜರೇ, ಸದ್ಗುಣವಂತನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಲೋಕಕ್ಕೆಲ್ಲ ಸಂತೋಷವಲ್ಲವೇ? ಮತ್ತೇನುಂಟು? ಬಹಳ ಸಂತೋಷ ಗುರುವರ್ಯ, ಸುಮಂತ್ರರೇ. ಇದಕ್ಕೆ ಪುರದ ದೇಶದ ಪ್ರಜೆಗಳು ಸಂತೋಷ ಪಡುವರೇ? ಆಗಬಹುದು ಮಹಾಪ್ರಭು, ತಿಳಿಸುವೆನು. ಅದನ್ನು ತಿಳಿಸುವುದು. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಂತಸ ತಂದಿದೆ ಈ ಶುಭ ದಿನ. ಸಂತಸ ತಂದಿದೆ ಈ ಶುಭ ದಿನ. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಈ ವಿಷಯದಲ್ಲಿ ಸಂಶಯವೇಕೆ? ನಮ್ಮ ಶ್ರೀರಾಮಚಂದ್ರದು ಸಕಲ ಕಲ್ಯಾಣ ಗುಣನಿಧಿಯು ಲೋಕಾಭಿರಾಮನಿಸುವ ಆತನು ಸಿಂಹಾಸನವನ್ನು ಹೇರುವುದೇ ಆದರೆ ಪೂರ್ವಚಲವನ್ನೇರಿದ ಪೂರ್ಣ ಚಂದ್ರನು ಕಂಡ ಸಾಗರದಂತೆ ನಮ್ಮ ಪ್ರಜೆಗಳ ಸಂತೋಷಕ್ಕೆ ಪಾರವಿಲ್ಲ. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ವಶಿಷ್ಠರೇ, ಮಹಾರಾಜರೇ, ಈ ದಿನ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭಲಗ್ನವನ್ನು ಕೂಡಲೇ ನಿಶ್ಚಯಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಆಗಬಹುದು ಮಹಾರಾಜ. ನಾಳೆ ಚೈತ್ರ ವೈಶಾಖ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವಾಗುವುದರಲ್ಲಿ ಸಂದೇಹವಿಲ್ಲ. ಬಹಳ ಸಂತೋಷ ಗುರುವರ್ಯ. ಅದು ರೈತನಾದೇನೋ ಗುರುದೇವ.
ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ರಾಮಚಂದ್ರನನ್ನು ಆ ಸ್ಥಾನಕ್ಕೆ ಕಳಿಸು. ಅಪ್ಪಣೆ ಮಹಾಪ್ರಭು. ತಮ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಜನಕ ಕುಮಾರ, ಏನಾಗು? ತಮ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಜನಕ ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಜನಕ ಇಂದು ಎನ್ನನು ಕರೆಸಿದ ಪರಿ ಜನಕ ಜನಕ ಕುಮಾರ, ಏನಾಗು? ಇಂದು ಎನ್ನನು ಕರೆಸಿದ ಪರಿ 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 ಆನಂದದಿಂದ ಪೇಳೈ ಜನಕನೇ ತಂದೆಯೇ. ತಮ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ವಂದಿಸುವೆನು ಕುಮಾರ, ನಿನಗೆ ಮಂಗಳವಾಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ಶುಭಮಸ್ತು, ಶುಭಮಸ್ತು. ಜನಕ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಸಲು ಕಾರಣವೇನು ತಂದೆಯೇ? ರಾಘವ, ನಿನ್ನನ್ನು ತ್ವರಿತವಾಗಿ ಕರೆಸಿದ ಕಾರಣವೇನೆಂದರೆ ಈ ಕೋಸಲ ಸಾಮ್ರಾಜ್ಯವನ್ನು ಪಟ್ಟ ಕಟ್ಟಲು ನಿಂತಿದ್ದೇವೆ. ಆದರೆ ಬಯಸಿದ್ದೇನೆ. ಆದರೆ ಈ ಪಟ್ಟಕ್ಕೆ ಅಭಿಪ್ರಾಯವೇನು? ಜನಕ, ಬಹಳ ಸಂತೋಷ. ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಬೇಕಾದ್ದು ಜ್ಯೇಷ್ಠ ಪುತ್ರನಾದ ನನ್ನ ಕರ್ತವ್ಯವೇ ಸರಿ. ಆದರೆ ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಈ ಸಂಭ್ರಮಾಚರಣೆಗೆ ರಾಮಚಂದ್ರ ಅವರಿಗೂ ಸಹ ಹೇಳಿ ಕಳಿಸುತ್ತೇನೆ. ಹಾಗೆ ಆಗಲಿ ಜನಕ, ತಮ್ಮಿಷ್ಟದಂತೆಯೇ ಆಗಲಿ. ಗುರುಗಳ ಅದೇಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ರಾಮಚಂದ್ರ, ಗುರುಗಳೇ, ಇನ್ನು ನೀನು ಕಂಕಣಬದ್ಧನಾಗಿ ದೀಕ್ಷಾಬದ್ಧನಾಗಿರಬೇಕು. ತಮ್ಮ ಅಪ್ಪಣೆಯಂತೆಯೇ ಆಗಲಿ. ನಾನು ಸಮಯ ಬಂದಾಗ ನಿನ್ನಗೆ ಕಂಕಣವನ್ನು ಕಟ್ಟುತ್ತೇನೆ. ಆದ ಕಾರಣ ಇನ್ನು ಮುಂದೆ ನೀನು ದೀಕ್ಷಾಬದ್ಧನಾಗಿರಬೇಕು. ತಮ್ಮ ಅಪ್ಪಣೆಯಂತೆ ಆಗಲಿ ಗುರುದೇವ. ಅದು ಅಲ್ಲದೆ
ನನ್ನ ಆಜ್ಞೆಯನ್ನು ಸಹ ನೀನು ಪರಿಪಾಲಿಸಬೇಕು. ಆಗಬಹುದು ಗುರುಗಳೇ. ಮಂಗಳವಾಗಲಿ. ಆಗಲಿ ರಾಮಚಂದ್ರ. ಸುಮಂತ್ರರೇ, ಮಹಾಪ್ರಭು, ಈ ನಗರವನ್ನೆಲ್ಲ ತೋರಣಗಳಿಂದ ಅಲಂಕೃತವಂತೆ ಪುರದ ಪ್ರಜೆಗಳಿಗೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ನಾನು ಈ ಸಂತೋಷದ ಸಮಯವನ್ನು ನನ್ನ ಪ್ರಿಯ ಸತಿಯರಾದ ಕೌಸಲ್ಯ, ಸುಮಾತ್ರ, ಕೈಕೆಯವರಿಗೆ ಈ ಸಂತೋಷದ ಸುದ್ದಿಯನ್ನು ತಿಳಿಸಿ ಆನಂದ ಪಡೆಯುತ್ತೇನೆ. ಏನಿ ಸಂಭ್ರಮವೋ ಈ ನಗರದ, ಏನಿ ಸಂಭ್ರಮವೋ ಏನಿ ಸಂಭ್ರಮವೋ ಈ ನಗರದ, ಏನಿ ಸಂಭ್ರಮವೋ ಪರಿಪರಿಯಿಂದ ಶೃಂಗಾರವ ತಳೆಯುತ್ತೆ. ಪರಿಪರಿಯಿಂದ ಶೃಂಗಾರವ ತಳೆಯುತ್ತೆ. ಏನಿ ಮನೆಗಳು ಬೆಳಗುತ್ತಲಿರು. ಏನಿ ಮನೆಗಳು ಬೆಳಗುತ್ತಲಿರು. ಏನಿ ಸಂಭ್ರಮವು ಈ ನಗರದ, ಏನಿ ಸಂಭ್ರಮವು. ಚಾರು ಸುವರ್ಣದ ತೋರಣ ಕಳಿಗಳು, ಚಾರು ಸುವರ್ಣದ ತೋರಣ ಕಳಿಗಳು, ಚಾರು ಸುವರ್ಣದ ತೋರಣ ಕಳಿಗಳು ಕೇರಿ ಕೆರೆಯಲು ಬೆಳಗುತ್ತಲಿರುವುದು. ಕೇರಿ ಕೆರೆಯಲು ಬೆಳಗುತ್ತಲಿರುವುದು. ಏನಿ ಸಂಭ್ರಮವು ಈ ನಗರದ, ಏನಿ ಸಂಭ್ರಮವು, ಸಂಭ್ರಮವು, ಸಂಭ್ರಮವು. ಏನು ಆಶ್ಚರ್ಯವಿದೆ! ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು, ಸುಹಾಸಿನಿಯರು ರಂಗುಬಲ್ಲಿ ನಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೆ ನನ್ನನ್ನು ಕೂಡ ಹೇಳಿದಾಳೆ. ಕೂಡದು, ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಳು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದೆನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅದನ್ನೇಕೆ ಕಳಿಸುವೆನು ನೋಡುತ್ತೇವೆ. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ.
ರಮಾಕಾಂತರು ಅಂತಃಪುರದ ಕಡೆ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಓಹೋ, ಮಂಥರೆಯೂ ಬಾರಲಿಲ್ಲ, ಆಕೆಯೇ ಆಗಮಿಸುತ್ತಿರೋಳು. ಬರಲಿ. ಅಮ್ಮ, ಕೈಕಾದೇವಿ, ಮಂಥರ, ಸುಖೋಗಮನವೇನೆ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬ ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆಯೇ. ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿರುವೆನಲ್ಲ. ಅದಿರಲಿ, ಈ ನಿನ್ನ ಮುಖ ಕಮಲವನ್ನು ನೋಡ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರೋದು. ಅದೇನೆಂದು ಹೇಳಬಾರದೇನೆ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಏನು ಹೇಳಿದೆ? ನನ್ನ ಸುಕುಮಾರನಿಗೆ ಮಂಥರ ಮಂಥರ, ಅಮ್ಮ, ಎಂಥ ಸಂತೋಷವಾದ ಸಮಾಚಾರವನ್ನು ತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸು ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಅಯ್ಯೋ ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತೇನೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರುದವಳ ಹಾಗೆ ಕಾಣುತ್ತಿದೆ. ಮುಂದುದುಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಇದೇನೇ ಇದು? ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೇ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಅಮ್ಮ, ಆ ಸಮಧಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರಮೇಲದಂತಾಗುತ್ತದೆ. ಯೋಚಿಸಿ ನೋಡು. ಸಾಕು ಸುಮ್ಮನೆ. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ. ರಾಮನು ಬೇರೆ ಇಲ್ಲ, ಭರತನ ಬೇರೆ ಇಲ್ಲ. ಅವರೆಲ್ಲರೂ ನನ್ನ ಮುದ್ದಿನ ಕಣ್ಮಣಿಗಳು, ತಿಳಿತೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು, ತಿಳಿಯುತ್ತೆ? ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳು ತಲಕ್ಕೆ
ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಅದು ಇಲ್ಲವಲ್ಲ. ಈ ಸಮಾಚಾರವನ್ನು ನನ್ನ ಪ್ರಾಣಕಾಂತರು ನನಗೇಕೆ ತಿಳಿಸಲಿಲ್ಲ? ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂದು ಯೋಚಿಸಿ ನೋಡು. ಅದು ನಿಜ. ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು? ತೊಂದರೆ ಏನೆಂದು ಕೇಳುವೆ ಅಲ್ಲ ಕೈಕಾ. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು, ನೀನು ಕೌಸಲ್ಯಗೆ ದಾಸಿಯಾಗಿರಬೇಕಾಗುವುದು. ಏನು ಹೇಳಿದೆ? ನಾನು ಆ ಕೌಸಲ್ಯ ದಾಸಿಯಾಗಬೇಕು? ದಾಸಿಯಾಗಬೇಕಾಗುವುದು. ದಾಸಿಯಾಗಬೇಕು ಅಂದರೆ ಅಂದರೆ ನನ್ನ ಪ್ರಾಣಕಾಂತರ ನನಗೆ ಮೋಸಗೈಯುತ್ತಿರುವೇರೇನೆ? ಹೌದಮ್ಮ. ಯಾರನ್ನು ನಂಬಲಿ, ಯಾರನ್ನು ಬಿಡಲಿ, ನನಗೆ ದಿಕ್ಕೇ ತೋರಿದಂತಾಗಿರೋದು. ಮಂಥರ, ಈಗ ನಾನೇನು ಮಾಡಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೇನಲ್ಲ. ಆ ವರಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ವಿಧಾನ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನ್ ಹೇಳಿದೆ? ಭಲೆ ಭಲೆ ಮಂತರ, ಎಂಥ ಚತುರೇ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದೆನು ನಿನ್ನ ಜಾಣ್ಮೇನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಸಾಕು ಮಂತರ, ಸಾಕು. ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದು? ನನ್ನ ಮುದ್ದು ತಲೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದು ನೋಡು, ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನು ಕಂದ, ಆ ಆ ಆ ಎಂದು ತುತ್ತನ್ನಿಟ್ಟು ಬಾಚಿ ತಬ್ಬಿ ಮುತ್ತನ್ನಿಟ್ಟು ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರೆಯಿಂದ ಸಾಕಿ ಸಲಹಿದ ಕುಮಾರನನ್ನು ನಿಷ್ಕರ್ಣೆಯಿಂದ ಕಠೋರ ಹೃದಯರಾಗಿ ಕಾಡಿಗೆ ಕಳಿಸಬೇಕೆ? ಅಷ್ಟೇ. ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಮಂತರ ಹೇಳುತ್ತಿರುವುದು ನನ್ನ ಒಳಿತಿಗಾಗಿ ಇಲ್ಲವೇ? ಸವತಿ ಮಾತ್ಸರೆ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೆ ನನ್ನ ಹಾಗೂ ನನ್ನ ಮಗನ ಭವಿಷ್ಯ ಯೋಚಿಸುತ್ತೆ. ಸದಾ ಕೌಸಲ್ಯ ದಾಸನಾಗಿ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ. ಮಂಥರ, ಕೋಪವೇ? ಕೋಪಿಸಿಕೊಳ್ಳಬೇಡವೇ? ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢನನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಭರತನಿಗೆ ನಾನಲ್ಲ ತಾಯಿ,
ನೀನು ತಾಯಿ, ಅವನ ಏಳಿಗೆಗಾಗಿ ಇದೆಷ್ಟೊಂದು ಕಷ್ಟಪಡ್ತಿರುವಿ. ಊರಿನಲ್ಲಿ ನಿನ್ನಂತವಳು ಬೆಳೆದರೆ ಆ ಊರು ಉದ್ಧಾರವಾಗುವುದು. ನನ್ನ ದಾಸಿಯಲ್ಲವೇ? ಹೋಗು, ಸೇವೆಯನ್ನು ಸ್ವೀಕರಿಸಿ ಸಂತೋಷದಿಂದ. ನಾನಿನ್ನು ಬರಲೆ. ಹಾಗೆ ಹಾಗೆ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂತು ಎಂದು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ತೊಕ್ಕ ಪೋಟವನ್ನೇ ಕೊಡಿಸುತ್ತೇನೆ. ಏನಿದು? ಈ ಅಂತಃಪುರವನ್ನು ಪ್ರವೇಶಿಸಲು ನನ್ನನ್ನು ಹಿಂದಕ್ಕೆ ನೂಜಿದಂತೆ ಭಾಸವಾಗುತ್ತಿದೆ. ಏಕೆ? ಅದು ಅಲ್ಲದೆ ಅರ್ಥದ ಧ್ವನಿಯು ದಶರಥ ಕೈಕೆ ಅಂತಃಪುರವನ್ನು ಪ್ರವೇಶ ಮಾಡಬೇಡ ಎಂದು ಹೇಳಿದಂತೆ ಭಾಸವಾಗುತ್ತಿದೆ. ಅದು ಅಲ್ಲದೆ ನನ್ನ ಹೃದಯವು ತಟ್ಟದೆ ತಳರಿಸಿ ಕಾಡುತ್ತಿದೆ. ಏಕೆ? ಕೈಕ ಅಂತಃಪುರವು ಈ ದಿನ ಶೂನ್ಯವಾಗಿರುವುದು ಕಾರಣವೇನು? ನಿತ್ಯವೂ ತಾನು ಬಂದ ಒಡನೆ ಮೊದಲೊತ್ತಿನಿಂದ ಉಪಚರಿಸುತ್ತಿದ್ದ ನನ್ನ ಕೈಕೆಯು ಕಾಣಲೇ ಇಲ್ಲವಲ್ಲ? ಕೈಕ ಏನು? ಈಕೆಯ ಕೇಸರಾಶಿಯು ಕೆದರಿದೆ, ಮುಖವು ಒತ್ತಿದೆ, ಮಾರಿಯ ವೇಷವನ್ನು ಇದೆಲ್ಲವನ್ನು ಸರಿಪಡಿಸುತ್ತಾನೆ ಈ ದಶರಥ ವಾದಿಸ. ಕೈಕ ಹೇಳು, ಮೇಲೆ ಹೇಳು ಕೈಕ, ಹೇಳು. ಈ ರೀತಿ ದುಃಖಿಸಲು ಕಾರಣವೇನು ಕೈಕ? ಕೋಪ ಮಾಲ್ಪರೆ ಮಾನುನಿ ಮಣಿಯ ಕೋಪ ಮಾಲ್ಪರೆ ಮಾನುನಿ ಮಣಿಯ ಕೋಪ ಮಾಲ್ಪರೆ ಕೈಕ ಭೀತಿಯಿಂದ ನಾನು ಭ್ರಾಂತನಾದೆನೋ. ಭೀತಿಯಿಂದ ನಾನು ಭ್ರಾಂತನಾದೆನೋ. ಮಾನುನಿ ಮಡಿಯ ಕೋಪ ಮಾಲ್ಪರೆ ಕೈಕ, ಈ ಕೋಪಕ್ಕೆ ಹೊಣೆ ಯಾರು? ಹೇಳು. ಅವರಿಗೆ ಸರಿಯಾದ ರಾಜಶಾಪದಿಂದ ಸರಿಯಾದ ಬುದ್ಧಿಯನ್ನು ಕಲಿಸುತ್ತೇನೆ. ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದಾಸಿ ಬಳಿಗಲ್ಲವಲ್ಲ? ಏನು ಈ ಒಗಟಿನ ನುಡಿ? ಅದು ಪ್ರಾಣಕಾಂತನಾದ ನನ್ನಲ್ಲಿ. ಮತ್ತಿನ್ನೇನು ಸ್ವಾಮಿ, ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ತೊಡಗಿದರೆ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಇಲ್ಲವೇ?
ಏನು ಕೈಕ ಏನಂದೆ? ನಾನು ಕಾರಣನೇ? ಹೌದು, ನೀವೇ ಕಾರಣ. ಇಲ್ಲ ಇಲ್ಲ, ಈ ನೀನು ಕೋಪದಷ್ಟಲ್ಲಾಗಲು ಕಾರಣವೇನು ಕೈಕ? ನಿನ್ನ ಮನದ ದುಗುಡವನ್ನು ತಿಳಿಸು. ತಿಳಿಸಲೇ? ತಿಳಿಸಿ. ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಆ ವರಗಳನ್ನು ಇದುವರೆಗೆ ನೆರವೇರಿಸಿಕೊಟ್ಟಿಲ್ಲವಲ್ಲ? ಹೌದು, ಇನ್ನೂ ಇಲ್ಲ. ಆ ವರಗಳನ್ನು ನೆರವೇರಿಸಿ ಯಾವಾಗ ಕೊಡುವಿರಿ? ಕೈಕ ನೀನೇ ತಾನೆ ನನಗೆ ಬೇಕಾದಾಗ ಆ ವರಗಳನ್ನು ಕೇಳುತ್ತೇನೆ ಕೊಡುವರಾಗಿ ಅಂತ ಹೇಳಿದವಳು ಕೈಕ ದೇವಿ. ಹೌದೌದು, ನಾನೇ ಅಲ್ಲವೇ? ಹಾಗಾದ್ರೆ ಈಗ ಆ ವರಗಳನ್ನು ಕೇಳಿಕೊಡುತ್ತೇನೆ, ನೆರವೇರಿಸಿರುವ ಕೊಡುವಿರಿ. ಓಹೋ, ನಿಜವಾಗಿ ಕೊಡುವೆನು? ಸತ್ಯವಾಗಿಯೂ? ಸತ್ಯವಾಗಿಯೂ ಕೊಡುವೆನು. ಪ್ರಾಣೇಶ್ವರ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಏನು ಕೈಕ ಏನಂದೆ? ಪ್ರಿಯ ಪತ್ನಿಯಾದ ನಿನ್ನಲ್ಲದೆ ಮತ್ಯಾರಲ್ಲಿರುವುದು ಕೈಕ? ಯೋಚಿಸು ಸ್ವಾಮಿ. ಕೈಕ. ಪ್ರಾಣೇಶ್ವರ, ಬನ್ನಿ ಕುಳಿತುಕೊಳ್ಳಿ. ನಿನ್ನ ಮೇಲೆ ಇರುವುದು ನನ್ನ ಪ್ರೀತಿಯು ನಿಜವೇ? ಅಲ್ಲವೇ? ನನ್ನ ವಿನಃ ಮತ್ತಾರಲ್ಲಿ ಇಲ್ಲವೇ? ಇಲ್ಲ ಕೈಕ, ಎಂದಿಗೂ ಇಲ್ಲ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿ ಇಲ್ಲವೇ? ಅಲ್ಲ, ಪ್ರಾಣಕಾಂತಿ ಅಲ್ಲವೇ ನೀನು? ಆಹಾ. ಓಹೋ, ಮರೆತಿದ್ದನು ಕೈಕ. ನನ್ನ ರಾಮಚಂದ್ರನ ಮೇಲಿರುವುದು. ನೋಡಿದ್ರ, ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೀಗೋ? ಆಗಲ್ಲ ಕೈಕ. ಇನ್ನು ಹೇಗೆ ಸ್ವಾಮಿ? ನಿನ್ನಲ್ಲಿರುವುದು ಪತ್ನಿಯ ಪ್ರೇಮ, ಆಹಾ. ರಾಮಚಂದ್ರನಲ್ಲಿರುವುದು ಪುತ್ರನ ಪ್ರೇಮ. ಆಗಂದೆನು ಅಷ್ಟೇ. ಆಹಾ. ಹೌದು. ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನ ಆಣೆಯಾಗ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಸೂರ್ಯಚಂದ್ರ ಅರಸರು ಎಂದಿಗೂ ಮಾತಿಗೆ ತಪ್ಪಲಾರರು ಕೈಕ. ಆತ್ಮಸಾಕ್ಷಿಯಾಗಿ ರಾಮಚಂದ್ರನ ಹಾಣೆಗೂ ನಿನ್ನ ಕೋರಿಕೆಯನ್ನು ಕೊಡುತ್ತೇನೆ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಕೇಳು ಕೈಕ, ಹೇಳಲೇ? ಕೇಳು ಕೈಕ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ಶ್ರೀರಾಮಚಂದ್ರನ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಿದೆ. ಏನು ಕೈಕ ಏನಂತೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಕಟ್ಟಬೇಕೆ? ಹೌದು. ನೀನು ಅಂತೆ ಹಸುವೆ ಪಡೆಯುವಳು ಅಲ್ಲ, ಕಠೋರ ಮನಸ್ಸು ಅಲ್ಲ. ನನ್ನನ್ನು ಪರೀಕ್ಷಿಸಲು ಈ ಮಾತನಾಡುತ್ತಿರುವ ದೇವಿ. ಅಯ್ಯಯ್ಯ, ನಾನೇಕೆ ಸ್ವಾಮಿ ನಿಮ್ಮನ್ನು ಪರೀಕ್ಷಿಸಲಿ ಅಥವಾ ನಿಮ್ಮ ಜೊತೆ ವಿನಾದವನ್ನಾಡಲಿ? ನನ್ನ ಮನಸ್ಸಲ್ಲಿರುವ ಸತ್ಯ ಸಗದನ್ನು ಕೇಳುತ್ತಿರುವನು, ಹೇಳಿ, ನೆರವೇರಿಸುವರೋ ಇಲ್ಲವೋ? ಕೈಕ, ನೀನು ಸಾಮಾನ್ಯ ಸ್ತ್ರೀ ಅಲ್ಲ, ದಶರಥನ ಚಕ್ರವರ್ತಿಯ ಕಿರಿಯ ರಾಣಿ. ರಾಮಚಂದ್ರನು ನನ್ನ ದೇಶ ಪುತ್ರನು, ಸದ್ಗುಣ ಸಂಪನ್ನನು, ರಾಜ ನಿಪುಣನು ಆಗಿರುವಲ್ಲಿ ನಿನ್ನ ಕಣ್ಮಣಿಯು ಆಗಿರುವಲ್ಲ ದೇವಿ. ರಾಮಚಂದ್ರನ ಮೇಲೆ ಈ ಛಲವು ಏತಕ್ಕೆ ಬಂತು ದೇವಿ? ಮಹಾರಾಜರು ಆಡಿದ ಮಾತನ್ನು ನೆನೆಸುವುದಕ್ಕಾಗಿ. ನ್ಯಾಯಸ್ಥಾನದಲ್ಲಿರುವ ಅಯೋಧ್ಯ ಪ್ರಜೆಗಳು ಒಪ್ಪುವರೇ? ಆಹಾ, ಅರಸರ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮ. ಏನು? ಪ್ರಜೆಗಳು ಧರ್ಮವನ್ನು ಕಾಯಬೇಕೆ? ಯಾವುದು ಧರ್ಮ? ಯಾವುದು ಅಧರ್ಮ? ಕೈಕ, ದೇಶ ಪುತ್ರನಿಗೆ ಸಲ್ಲಬೇಕಾದ್ದು ಧರ್ಮ, ಆದರೆ ಭರತನಿಗೆ ಕಟ್ಟಬೇಕಾದ್ದು ಅಧರ್ಮ. ಹಾಗಾದರೆ ಭರತನು ಈ ದಶರಥನ ಪುತ್ರನಲ್ಲವೇ? ಅಲ್ಲವೇ? ಭರತನು ನನ್ನ ಪುತ್ರನೇ, ಆದರೆ ದೇಶ ಪುತ್ರನಲ್ಲವಲ್ಲ ದೇವಿ. ಜ್ಯೇಷ್ಠನೋ ಕನಿಷ್ಠನೋ ಅದು ನನಗೆ ತಿಳಿಯದು. ಪಟ್ಟ ಕಟ್ಟುವ ಅಧಿಕಾರ ನಿಮಗಿರುವುದು. ಹೇಳಿ, ಪಟ್ಟಾಭಿಷೇಕ ಮಾಡುವಿರಾ ಇಲ್ಲವೋ? ದೇವಿ, ಧರ್ಮವನ್ನು ಅದಕ್ಕೆ ಈ ರೀತಿ ವಿಪರೀತ ಬುದ್ಧಿಯನ್ನು ನಡೆಸಬೇಡ. ಈ ನಿನ್ನ ಛಲವು ನನ್ನ ರಾಮನ ಮೇಲೆ ಏಕೆ ಬತ್ತು? ಬೇರೆ ವರವನ್ನು ಕೇಳು, ನಿಜವಾಗಿ ಕೊಡುವೆನು.
ಸಾಕು ಸುಮ್ಮನೆ ಸ್ವಾಮಿ. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮಲ್ಲಿ ಬೇರೆ ವರವನ್ನು ಕೇಳಿಕೊಳ್ಳಬೇಕೆ? ನೆರವೇರಿಸುವುದಾದ್ರೆ ನನ್ನ ಈ ವರವನ್ನು ನೆರವೇರಿಸಿ, ಇಲ್ಲವಾದ್ರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ದೇವಿ, ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ಎಂದು ತಪ್ಪಲಾರರು. ನನ್ನ ಎರಡನೇ ವರಕ್ಕೆ ಹಾಗಾದ್ರೆ ಹೇಳುವೆನು ಕೇಳಿ. ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವದ? ಕೈಕೆಯ ಸಂದೇಹವೇ? ದಶರಥದ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಯಾವುದೊಂದು ಭೂತವೆಂದು ತೋರುತ್ತಿದ್ದೆ. ಪ್ರಾಣೇಶ್ವರ, ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ವನವಾಸವನ್ನು ಯೋಚಿಸುವಳು ಅಂದರೆ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬಿಟ್ಟು ಬದುಕದಂತೆ ಆಗುವುದು. ಕೈಕ, ಇಲ್ಲಿ ಈ ಪಾತ್ರದಲ್ಲಿ ನಿಂತು ಮಾತನಾಡು. ಪ್ರಾಣೇಶ್ವರ, ಈಗಲೇ ಹೇಳುವಿನಿ ಕೇಳಿ. ನನಗೆ ಚಿತ್ತ ಭ್ರಮಣೆಯೂ ಇಲ್ಲ, ಬುದ್ಧಿ ವಿಕಾರವಿಲ್ಲ, ಮನಸ್ಸು ಸ್ಥಿಮಿತದಲ್ಲೇ ಇರೋದು. ಯಾವ ಸ್ಥಳವಾದ್ರೇನು, ಯಾವ ಪುರವಾದ್ರೇನು. ಕೇಳಲಾರೆ. ಬರಸಿಡಿದ ಘಾತವಾಯಿದು, ಬರಸಿಡಿದ ಘಾತವಾಯಿದು, ಪರಿ ಪರಿಯಿಂದಲೇ ಪರುಷವಿದು ವ್ಯಾಪ್ತಿಯೋ ಇದೇ ನಾಡಲ್ ಸುಗುಣ ರಮಣಿ. ಕುಲಘಾತಕಿ, ವಂಶದಾಸಕಿ, ರಾಮನನ್ನು ವನವಾಸಕ್ಕೆ ಕಳಿಸಲು ನಿನಗೆ ಮನಸಾದರೂ ಹೇಗೆ ಬಂತು? ಕೈಕ, ಕೋಮಲ ಉದಯವುಳ್ಳ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ಕೈಕ, ಇದು ಅಯೋಧ್ಯ ಪ್ರಜೆಗಳು ಒಪ್ಪುವರೆ ಆಡಿಕೊಳ್ಳಲಿ. ರಾಮನನ್ನು ಮಾತ್ರ ಕಾಡಿಗಟ್ಟಬೇಡ. ಈಗ ನಿನಗೆ ಕೈ ಮುಗಿದು ಬೇಡಿಕೊಳ್ಳಿ. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಕೈಕ, ರಾಮನು ವನವಾಸಕ್ಕೆ ಹೋದರೆ ನನ್ನ ಪ್ರಾಣವು ಹಾರಿ ಹೋಗುವುದು. ಕೈಕ, ಹಾರಿ ಹೋಗುವುದು. ಒಳ್ಳೆ ಗೋಳಾಯ್ತು. ಚೆಲವು ರಾಮನೊಳ್ಳು ಲಲನೆ ದಯದಿಂದಲೋ
ಧರ್ಮಾತ್ಮನು ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಏನು ನಿಮ್ಮ ರಾಮ ಸತ್ಯಾತ್ಮನು ಗುಣವಂತನು ಜನಗುಣ ರಾಮನು ಚೆಲವು ರಾಮನನು ಮಮ್ಮಳು ಕೋಪವೇ ನನ್ನಳು ಕೋಪವೇ ಮಾನಿಸು ಏನೋ ಏನಳು ಕೋಪವೇ ಮಾನಿಸು ಏನನು ಪರವ ಮುಗಿಯುವೆ ಕಿರಣವ ಹಿಡಿಯುವೆ. ಛೀ. ಕಾಯವ ಪ್ರಾಣೇಶ್ವರ ಮುಗಿಯುವೆ ಏನಾಗಿದೆ ನಿಮಗೆ ಹಿಡಿಯುವೆ. ಚಲವು ರಾಮನಳು ಬೇಡ ಲಲನೆ ದಯದಿ ನೋಡುವುದಿಲ್ಲ ಲಲನೆ ದಯದಿ ಕೈಕ ಕೈಕ ಏತಕ್ಕೆ ಇಂಥ ಆಟ ಹೇಳಿದೆ? ಈ ರಾಜ್ಯ ವೈಭವವನ್ನು ಸಂತೋಷದಿಂದ ಬಿಟ್ಟು ಕೊಡ್ತೇನೆ. ಆದರೆ ನನ್ನ ರಾಮನನ್ನು ವನವಾಸಕ್ಕೆ ಕಳಿಸಲು ಬೇಡ. ಇಗೋ ನಿನಗೆ ಕೈ ಮುಗಿದು ಪ್ರಾಣೇಶ್ವರ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿರ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ರಾಮನು ತನ್ನ ದೇಹದ ನಿನ್ನನ್ನು ಎತ್ತ ತಾಯಿಯಿಂದ ಮಿಗಿಲಾಗಿ ಪ್ರೀತಿ ವಾತ್ಸಲ್ಯವನ್ನು ಇಟ್ಟುಕೊಂಡಿರು. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ ಸಾಕು ಮಾಡಿ. ಬೇಡ ಕೈಕ. ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದು ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ಕೈಕ. ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸನ್ನು ಕಡೆಯಲು ಮುಂದಾಗಲಿಲ್ಲವೇ? ಇಂಥ ಸತ್ಯವಂಶರ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದನ್ನು ನೋಡಿದ್ರೆ ಚಿಚಿ ನನಗೆ ನಾಚಿಕೆ ಆಗುತ್ತಿದೆ. ಕೈಕ. ಈಗಲೂ ಆಡಿದ ಮಾತಿಗೆ ತಪ್ಪಿದರೆ ಎಂದು ಹೇಳಿಬಿಡಿ, ಕೈಕ. ಬಿಟ್ಟು ಬಿಡುತ್ತೇನೆ. ಎಂದಿಗೂ ನಾವು ಯಥೆ ಪಡುವರಲ್ಲ. ಆ, ಶ್ರೀ ಹರಿಶ್ಚಂದ್ರಾದಿಗಳು ತಮ್ಮ ಸತ್ಯ ಪರೀಕ್ಷೆಗಾಗಿ ವನವಾಸವನ್ನು ಪಟ್ಟರು. ಆದ್ದರಿಂದ ನಿನ್ನನ್ನು ಅಷ್ಟೊಂದು ಬೇಡಿಕೊಂಡೆನು ಕೈಕ. ರಾಮನಲ್ಲಿ ಬೇಡ, ವನವಾಸಕ್ಕೆ ಕಳಿಸಬೇಡ. ಪ್ರಾಣೇಶ್ವರ ಏಕೆ ಈ ರೀತಿಯಾಗಿ ಗೋಳಾಡುತ್ತಿರುವಿರಿ? ನೀನು ನನಗೆ ಪತ್ನಿಯೂ ಅಲ್ಲ, ಬೇಡ. ನಾನು ನಿನಗೆ ಪತಿಯೂ ಅಲ್ಲ. ರಾಮೇಶ್ವರ. ಹೊರಟು ಹೋಗು. ಸಾಕು ಮಾಡಿ. ಈಗಲೂ ಆಡಿದ ಮಾತಿಗೆ ತಪ್ಪದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ದಶರಥ ಚಕ್ರವರ್ತಿ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪಿದರೆಂದು ಲೋಕದಲ್ಲೆಲ್ಲ ಡಂಗುವನ್ನು ಸಾರಿಸಿ ಬಿಡುತ್ತೇನೆ. ಯಾರಲ್ಲಿ ರಾಮನನ್ನ ಕರೆದುಕೊಂಡು ಬನ್ನಿ. ಅಯ್ಯೋ ಜನಕ ಜನಕ ಕೊನೆ. ಏನೀ ವ್ಯತೆಯು? ರಾಮಚಂದ್ರ, ರಾಮಚಂದ್ರ, ಶಾಂತರಾಗಿರಿ ಜನಕ, ಶಾಂತರಾಗಿರಿ. ಅಮ್ಮ ಅಮ್ಮ, ಜನಕರೇಕೆ ಈ ರೀತಿ ವ್ಯತೆ ಪಡುತ್ತಿರುವರು? ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ,
ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವವರಲ್ಲ. ನಿನ್ನ ಮನಸ್ಸಿನ ವಾಗ್ದಾನವನ್ನು ಅದೇನು ಹೇಳುವಳಾಗಮ್ಮ, ಖಂಡಿತವಾಗಿ ನಾನು ನಡೆಸಿಕೊಡುವೆನು. ಇದುವರೆಗೂ ತಂದೆ ಬಳಿ ಹೇಳೋದಕ್ಕೆ ಇಷ್ಟ ಆಯಿತು, ನಿನಗೇಕೆ ಹೋಗು ರಾಮಚಂದ್ರ. ಅಮ್ಮ ಅಮ್ಮ, ನೀನು ಎಂದಿಗೂ ಈ ರೀತಿ ನನ್ನೊಡನೆ ಮಾತನಾಡಿದವಳಲ್ಲವಮ್ಮ. ಆಗಲಿ ಅಮ್ಮ, ಆ ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿಯೂ ನಿನ್ನ ವಾಗ್ದಾನವನ್ನು ನಡೆಸಿಕೊಳ್ಳುವೆನು. ಅದೇನು ಹೇಳುವಳಾಗಮ್ಮ. ಹಾಗಾದ್ರೆ ಹೇಳಿವ್ರೆ ರಾಮಚಂದ್ರ, ಹಿಂದೆ ನೀವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಬಲ್ಲೆನೋ ತಾಯೇ. ಆ ವರಗಳನ್ನು ಈಗ ಕೇಳಿಕೊಂಡೇನು. ಏನೆಂಬುದಾಗಿ ಅಮ್ಮ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಬಹಳ ಸಂತೋಷ ತಾಯಿ. ಈ ಅಲ್ಪ ವಿಚಾರಕ್ಕೆ ಜನಕನೇಕೆ ವ್ಯತೆ ಪಡಬೇಕು ಅಮ್ಮ? ಅವರಂಗೆ ಭರತನಾರು ನಾನಾರು ಅಮ್ಮ. ಈ ಕೋಸಲ ರಾಜ್ಯಭಾರವನ್ನು ನಿರ್ವಹಿಸಲು ನಾನು ಅಸಕ್ತನೆಂದು ಭರತನ ಭುಜಗಳ ಮೇಲೆ ಹೊರಿಸಲು ಅಪೇಕ್ಷಿಸಿದ ನಿನಗೆ ನನ್ನ ಮೇಲೆ ಎಷ್ಟೊಂದು ಕರುಣೆಯಮ್ಮ. ಆಗಲಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ಇನ್ನು ನಿಮ್ಮ 2ನೇ ವರವಾಗುವುದು ಇನ್ನು ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರಮಡಿಯನ್ನಿಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ ಅಮ್ಮ, ಬಹಳ ಸಂತೋಷ ತಾಯಿ. ಸಪ್ತಾಂಗರಿಂದೊಪ್ಪುವಿ ಅಮ್ಮ. ಸಪ್ತಾಂಗರಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದುಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಯದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರುಳೆನ್ನ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಮೆಚ್ಚಿನ ಆಶೀರ್ವಾದವಿನ್ನುಂಟೆ ಭೂತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ,
ಎಚ್ಚರಿಸು ಪಿತನನು ನಮಿಸುವೆನು ಮಾತೇ ಏ ಏ ಏ ಅಮ್ಮ ಅಮ್ಮ ಬಹಳ ಸಂತೋಷ ತಾಯಿ. ಈ ಕೋಸಲ ರಾಜ್ಯಭಾರವನ್ನು ನಿರ್ವಹಿಸಲು ನಾನು ಅಶಕ್ತನೆಂದು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಋಷಿ ಮುನಿಗಳ ಪಾದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಅಯೋಧ್ಯಾಪುರ ಜನರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯ ಎಂಬುದಾಗಿ. ಅಮ್ಮ, ಆ ಮಾತು ಈಗ ದೃಢಪಟ್ಟಿತು ಜನನಿ. ಆಗಲಿ ಅಮ್ಮ, ನಿನ್ನ ಇಷ್ಟದಂತೆಯೇ ನಾನು ವನವಾಸಕ್ಕೆ ಹೊರಡುವೆನು. ನೀವಿನ್ನು ನಿಶ್ಚಿಂತೆಯಿಂದ ಇರುವುದಾಗಿ ತಾಯಿ. ಅಮ್ಮ, ಇನ್ನು ಮುಂದೆ ತಂದೆಯವರ ಯೋಗಕ್ಷೇಮವು ನಿಮ್ಮನ್ನೇ ಹೊಂದಿರುವುದು ಜನನಿ. ಹಾಗೆ ಆಗಲಿ. ಬೇಡ ರಾಮಚಂದ್ರ, ಬೇಡ. ಜನಕ, ನನ್ನ ಮಾತನ್ನು ಕೇಳು. ಶಾಂತರಾಗಿರಿ. ದಿನಮಣಿ ವಂಶಜರಾದ ನೀವು ಘನತೆ ಮೀರಿ ವರ್ತಿಸುವುದೇ? ಜನಕ, ಈ ವಿಚಾರವನ್ನು ಮಾತೆಯವರಿಗೂ ಹಾಗೂ ನನ್ನ ಜಾನಕಿಗೂ ತಿಳಿಸಿ, ಖಂಡಿತ ನನ್ನ ಜಾನಕಿಗೂ ತಿಳಿಸಿ ವನವಾಸಕ್ಕೆ ಹೊರಡುವೆನು. ನಾನಿನ್ನು ಬರುತ್ತೇನೆ ಜನಕ. ಕುಳಿತುಕೊಳ್ಳಿ ಸುಮ್ಮನೆ. ನಾವು ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿ ನಡುತ್ತೆ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಮಾಡ್ತಾರೆ ಪುರಸ್ಕಾರ, ಎಲ್ಲರೂ ಸೇರಿ ಮಾಡ್ತಾರೆ ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು ನೋಡಿ, ಅದನ್ನ ಹಾನಿ ಮಾಡಿಕೊಳ್ಳಬಾರದು. ಹೇಗೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ಮದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮತದ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ನೋಡಿ. ನಾವು ಕೂಡ ಜೀವನದಲ್ಲಿ ಈ ಥರ ಶ್ರೀರಾಮಚಂದ್ರ ಪ್ರಭುಗಳು ಯೋಗಾಭ್ಯಾಸ ಮಾಡಿದ ರೀತಿ ಮಾಡಿದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನೋಡಿಕೊಳ್ಳುವಷ್ಟು ನಮಗೆ ಸೌಭಾಗ್ಯ ಸಿಗುತ್ತೆ. ಅವ್ರು ಮಾಡಿದಂತಹ ಆಸನವನ್ನು ಪ್ರಸ್ತುತಪಡಿಸ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಅವಾಗ ಅವಾಗ ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆಹಾ, ಆನಂದ, ಬಹಳ ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಬರಬೇಕಾಗಿತ್ತು. ಚೊಂಬೋ ದೇವಾ ಹರ ಹರ ಮಹಾದೇವಾ
ಶಂಭೋ ಮಹಾದೇವ ಬಿಸಿದವಳಿಗೆ ಗಜ ಗಜ ಪಾಯಸ ಬಿಸಿದವಳಿಗೆ ಗಜ ಗಜ ಪಾಯಸ ಕಟ್ಟಿಕೊಂಡಿ ಹಾಕಿರಬೇಕು ನಂದಿನಿ ತುಪ್ಪ ಬೆರೆಸಿರಬೇಕು ಹಾಕಿರಬೇಕು ನಂದಿನಿ ತುಪ್ಪ ಬೆರೆಸಿರಬೇಕು ಬೇಕು ಬೇಕು ಬಿಸಿ ಬಿಸಿ ನಮೋ ಮಹಾದೇವ. ಗುರುಗಳೇ ಗುರು ಯಾವಾಗ ನೋಡಿ ಭೋಜನದಲ್ಲಿ ಇರ್ತೀರಲ್ಲ, ಏನಿದು ಕರ್ಮ? ಗುರು ಯಾವಾಗಲೂ ಭೋಜನದಲ್ಲಿ ಇರ್ತಾರೆ, ಸಿಹಿಯಾದ ತಿನ್ಬೇಡಿ ಅಂತ ಹೇಳಿ ಹಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿದೆ. ಬ್ರಾಹ್ಮಣರು ಕೆಲಸನೇ ಹಲ್ಲು ಇಲ್ಲ, ಎಲ್ಲ ಸಿಹಿಯಾದ ತಿನ್ಬಿಟ್ಟು. ಅಂದಾಗೆ ಏನ್ ವಿಚಾರ? ವಿಷಯ ಗೊತ್ತಿಲ್ವೋ? ಇಲ್ವಲ್ಲ. ಈ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ಮುಹೂರ್ತದ ದಿನ. ಹಾಗೆ ಅಂತೇಳಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ಹೌದೇ? ನಮ್ಮಂತ ನಿಮ್ಮಂತ ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನ, ಗೋದಾನ, ಭೂದಾನ ಎಲ್ಲ ಕೊಡ್ತಾ ಭೋಜನ 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 ಸಿಗುತ್ತೆ. ಆದ್ರಿಂದ ನಾವು ಬಹಳ ಬೇಗವಾಗಿ ಹೋಗಿ ಬೇಗ ಆಗ್ಬಿಡುತ್ತೆ. ಭೋಜನ ಮುಗ್ದೋಗ್ಬಿಟ್ರೆ ಕಷ್ಟ. ಇಲ್ಲ ಅಂದ್ರೆ ಕಷ್ಟ. ನೋಡ್ರೆ ಒಂದು ಸಂದೇಹ ಇದೆ, ಕೇಳಿ. ಏನ್ ಗುರುವೆ? ಯಾಕ್ರಪ್ಪ ಅದೇ ಗುರುಗಳೇ, ಎಲ್ಲ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಹೌದು, ಪುರೋಹಿತರಿಗೆ ಬರಮಾಡು ಅಂತಾರಲ್ಲ, ಪುರೋಹಿತರು ಯಾಕೆ ಬರಮಾಡಬೇಕು ಅಂತ ನನ್ನ ಪ್ರಶ್ನೆ. ಅಯ್ಯೋ ದಂಡ ಪಿಂಡ ಅಷ್ಟು ಗೊತ್ತಿಲ್ಲ. ಈ ಪುರದ ಹಿತವನ್ನು ಬಯಸುವವರೇ ಪುರೋಹಿತರು. ಆದ್ರಿಂದ ನಾವಿಲ್ಲ ಅಂದ್ರೆ ಯಾವ ಕೆಲಸ ಅಲ್ಲ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಹೌದು. ಎಂತಹ ಸಮಾಚಾರ ಹೇಳ್ಬಿಟ್ಟಿದೆ. ಬಲ ಬಲ. ಇನ್ನೊಂದು ಪ್ರಶ್ನೆ ಏನು? ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ವಾ, ಎಲ್ರು ಭೋಜನ ಮಾಡಿದ್ರೆ ನಾವು ಭೋಜನ ಮಾಡೋದು ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಹಾಗಲ್ಲ, ವಾಡಿಕೆ. ಭೋಜನ ಪ್ರಿಯ ಹೋಗಿ ಬಹುಜನ ಪ್ರಿಯ ಆಗಬಿಟ್ಟು. ಹೌದೇ? ಯಾಕೆಂದ್ರೆ ಯಾರ ಮನೇಲಿ ಏನೇ ಕಾರ್ಯಕ್ರಮ ನಡೀತದೆ, ಪುರೋಹಿತರು ಕರ್ಸಿ, ಪುರೋಹಿತರು ಕರ್ಸಿ, ನಾವೆಲ್ಲರಿಗೂ ಬಹುಜನ ಪ್ರಿಯರಾಗ್ಬಿಟ್ಟಿದ್ದೀವಿ. ಓಹೋ, ಹಾಗೆ ಬ್ರಾಹ್ಮಣ ಬಹು ಜನಪ್ರಿಯ. ಹೌದು. ತಲೆ ಏನ್ ತುಂಬಿದ? ಜುಟ್ಟು 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 ಬ್ರಾಹ್ಮಣ ಬಹು ಜನಪ್ರಿಯ. ನೋಡೋಣ, ವೇಳೆ ಆಗ್ಬಿಡುತ್ತೆ. ಮತ್ತಿನ್ನೇ ಮಾಡೋಣ, ಬರ್ತೀವಪ್ಪ. ಮಾನ್ವಿತೆ ಮಂಗಳಾಂಗಿ
धाते पोरे हरिते सुरामुनि पूजिते श्री कुलदेवते सुरामुनि पूजिते श्री कुलदेवते श्री तुलसी माते शुभमयताय शुभोदय सुंदर ताय ताय श्री तुलसी माते अम्मा अम्मा ಅಮ್ಮ ಜಗನ್ಮಾತೆ ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸು ತಾಯಿ ಆ ಎಂತಹ ಹರ್ಷದ ಸಿರು ವಿಪ್ರರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಗಂಡತರ ಪಾಠವ ವಿನಯದಿ ಕಟ್ಟಲು ಘನತರ ಪಾಠವ ವಿನಯದಿ ಕಟ್ಟಲು ಘನತರ ಪಾಠವ ವಿನಯದಿ ಕಟ್ಟಲು ಘನತರ ಪಾಠವ ವಿನಯದಿ ಕಟ್ಟಲು ಹರುಷವು ಸೂಚಿಸುವುದು ಮನಕ್ಕೆ
ಹರ್ಷವು ಸೂಚಿಪುದು ಮನಕ್ಕೆ ತಾರ್ಥ ಪ್ರಾಪ್ತಿರಷ್ಟು. ದೀರ್ಘ ಸುಮಂಗಲೀ ಭವ, ದೀರ್ಘ ಸುಮಂಗಲೀ ಭವ. ಈ ದಿವಸ ನನ್ನ ಪಟ್ಟಾಭಿಷೇಕವಾಗುವುದೆಂದು ತಿಳಿದು ಜಾನಕಿಯು ಬಹಳ ಸಂತೋಷದಿಂದ ಇರುವಳು. ಈ ದಿವಸ ನನಗೆ ಒದಗಿರುವ ಅಮಂಗಳದ ವಾರ್ತೆಯನ್ನು ನಾನು ಹೇಗೆ ತಾನೇ ತಿಳಿಸಲಿ? ಸೀತಾ, ಸೀತಾ, ನಮಸ್ಕರಿಸುವುದು. ಸೀತಾ, ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಲ ವಿಶಾಲ ಕಾಲ ರಾಮನ ನೋಡುವೆ ಮನದಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಆರ್ಯಪುತ್ರ ಸೀತಾ, ಸಖಯೇನೋ ಸಂತೋಷ ಆಗಿದೆ ಸೀತಾ, ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಸಖಿಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಿಯೇನೋ ಸಂತೋಷವಾಗಿದೆ ಸಖಿಯೇನೋ ಸಂತೋಷವಾಗಿದೆ ಆರ್ಯಪುತ್ರ ಸೀತಾ, ಸ್ವಾಮಿ ಇದೇನಿದು ಸ್ವಾಮಿ ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಳಹೀನವಾಗಿರಲು ಕಾರಣವೇನು ಸ್ವಾಮಿ ಲೋ